ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಲೆಟಸ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಭಾಗವಾಗಿರ್ತಕ್ಕಂತಹ ವರ್ತನಾ ಪಂಥ ಅಂದ್ರೆ ಬಿಹೇವಿಯರಿಸಂ ಅನ್ನುವಂತಹ ಒಂದು ಟಾಪಿಕ್ನ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಬರೋಣ. ಈ ಒಂದು ವರ್ತನಾ ಪಂಥದ ಬಗ್ಗೆ ಚರ್ಚೆ ನಮಗೆ ಯಾವುದಕ್ಕೆ ಸಹಕಾರಿಯಾಗ್ತದೆ ಅಂತಂದ್ರೆ, ಮುಂಬರಲಿರುವಂತಹ GPSTR, HSTR ಹಾಗೂ ಟೀಚರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಾಮ್ ನಡೆದ್ರೂ ಕೂಡ ಅಲ್ಲಿ ವರ್ತನಾ ಪಂಥದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳುವಂತಹ ಚಾನ್ಸಸ್ಗಳಿರ್ತವೆ. ಸೊ ಹಿಂಗಾಗಿ ಎಲ್ಲರೂ ಗಮನವಿಟ್ಟು ಈ ಒಂದು ವಿಡಿಯೋವನ್ನ ಕೇಳ್ಕೋಬೇಕು ಅಂತ ಹೇಳಿ. ಸೊ ವರ್ತನಾ ಪಂಥ ಅಂತಂದ್ರೆ ನಮಗೆ ಪ್ರಮುಖವಾಗಿ ನೆನಪಿಗೆ ಬರ್ತಾರೆ ಯಾರಂತಂದ್ರೆ JB ವ್ಯಾಟ್ಸನ್ ರವರು ನೆನಪಿಗೆ ಬರ್ತಾರೆ. ಈ JB ವ್ಯಾಟ್ಸನ್ ರವರು ಏನ್ ಮಾಡ್ತಾರೆ ಅಂತಂದ್ರೆ ಅಮೆರಿಕದಲ್ಲಿ ಈ ವರ್ತನಾ ಪಂಥವನ್ನ ಜನಪ್ರಿಯಗೊಳಿಸ್ತಾರೆ ಅನ್ನುವಂಥದ್ದು. ಯಾವ ರೀತಿ ಜನಪ್ರಿಯಗೊಳಿಸ್ತಾರೆ ಅಂತಂದ್ರೆ, ಅವರು ಮಾನವ ಮತ್ತು ಪ್ರಾಣಿಗಳ ವರ್ತನೆಯನ್ನ ವಸ್ತುನಿಷ್ಠವಾಗಿ ಅಧ್ಯಯನವನ್ನ ಮಾಡೋದಕ್ಕೋಸ್ಕರವಾಗಿನೇ ಅವರು ಈ ಒಂದು ವರ್ತನಾ ಪಂಥವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾರೆ. ಅಂತಂದ್ರೆ ಕೇವಲ ಅಬ್ಸರ್ವೇಷನ್ ಮಾಡಿ ತಮಗೇನ್ ಅನಿಸ್ತತೋ ಅಂತ ಹೇಳಿ ಅದನ್ನ ಹೇಳ್ತಾ ಹೋಗೋದಲ್ಲ. ಸೈಕಾಲಜಿ ಅಂತಂದ್ರೆ ಇಲ್ಲಿ ಏನಾಗ್ತತಿ ಅಂತಂದ್ರೆ ಅಬ್ಸರ್ವೇಷನ್ ಮಾಡಿ ಆ ಒಂದು ಅಬ್ಸರ್ವೇಷನ್ ಎಷ್ಟು ವಸ್ತುನಿಷ್ಠತೆಯಿಂದ ಒಳಗೊಂಡಿರ್ತದೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ JB ವ್ಯಾಟ್ಸನ್ ರವರು ಹೇಳ್ತಾರೆ. ಇವರ ಜೊತೆಗೇನೆ ಮತ್ತೆ ಈ ವರ್ತನಾ ಪಂಥಕ್ಕೆ ಹಲವಾರು ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದವರು ಯಾರಪ್ಪ ಅಂತಂದ್ರೆ ಪಾವ್ಲೋವ್. ಪಾವ್ಲೋವ್ ಅವರು ಏನ್ ಮಾಡ್ತಾರ ಅಂತಂದ್ರೆ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಹೇಳಿ ಒಂದು ಸುಂದರವಾದಂತಹ ಥಿಯರಿಯನ್ನ ಕೊಡ್ತಾರೆ. ಅದನ್ನ ಕನ್ನಡದಲ್ಲಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಹೇಳಿ ಕರೀತಾರೆ. ಎಕ್ಸಾಮ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿಯನ್ನ ಯಾರು ಕೊಟ್ಟಿದ್ದಾರೆ ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯನ್ನ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಕೇಳಿದಾಗ ಅದಕ್ಕೆ ಉತ್ತರ ನಮಗೆ ಪಾವ್ಲೋವ್ ಅನ್ನುವಂಥದ್ದು. ಇದು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂದ್ರೆ ಏನು ಅಂತ ಹೇಳಿ ನಾವು ಮುಂಬರುವಂತಹ ಕ್ಷಣಗಳಲ್ಲಿ ನೋಡ್ತೇವೆ ಅನ್ನುವಂಥದ್ದು. ಇನ್ನ ಸ್ಕಿನ್ನರ್ ಅಂತ ಬರ್ತಾರೆ. ಸ್ಕಿನ್ನರ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಪರೆಂಟ್ ಕಂಡೀಷನಿಂಗ್ ಥಿಯರಿಯನ್ನ ಕೊಡ್ತಾರೆ. ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಅಂತಂದ್ರೆ ಕನ್ನಡದಲ್ಲಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಹೇಳಿ ಓಕೆ, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ ಅನ್ನುವಂಥದ್ದು ಗಮನವಿಟ್ಟು ಆಲಿಸಬೇಕು. ಇನ್ನ ಇವರ ಜೊತೆಯಾಗಿ ಹಲವಾರು ವಿಭಿನ್ನ ಪ್ರತಿಪಾದಕಾರರು ನಮಗೆ ಮತ್ತೆ ಕಾಣಿಸ್ತಾರೆ ವರ್ತನಾ ಪಂಥದಲ್ಲಿ. ಅವ್ರು ಯಾರ್ಯಾರಂದ್ರೆ ಹಲ್, ಗತ್ರಿ, ಬೆಕ್ಟರೇವ್ ಅಂತ ಹೇಳಿ ಇವರು ಇತರೆ ಮನೋವಿಜ್ಞಾನಿಗಳು. ಇವರು ಕೂಡ ವರ್ತನಾ ಪಂಥದಲ್ಲಿ ತಮ್ಮದೇ ಆದಂತಹ ಕೆಲಸಗಳನ್ನ ಮಾಡಿರ್ತಾರೆ ಅನ್ನುವಂಥದ್ದು. ಈಗ ನಾವು ವಾಟ್ಸನ್ ರವರ ವರ್ತನವಾದ ಮತ್ತು ಅನುಬಂಧನ ಅನ್ನುವಂಥದ್ದು ಏನು ಅಂತ ನಾವು ಚರ್ಚೆ ಮಾಡ್ತೇವೆ. ವಾಟ್ಸನ್ ರವರು ಮನೋವಿಜ್ಞಾನದಲ್ಲಿ ಕ್ರಾಂತಿಯನ್ನ ಉಂಟು ಮಾಡಿ ಮನೋವಿಜ್ಞಾನವನ್ನ ಪ್ರಾಣಿಗಳ ಹಾಗೂ ಮಾನವರ ವರ್ತನೆಯ ವಸ್ತುನಿಷ್ಠ ಅಧ್ಯಯನವನ್ನಾಗಿ ಬೆಳೆಸ್ತಾರೆ. ನಾನು ಈ ಮೊದಲೇ ಹೇಳಿರೋ ಹಾಗೆ ವಾಟ್ಸನ್ ರವರು ಮನೋವಿಜ್ಞಾನದಲ್ಲಿ ಒಬ್ಬ ಕ್ರಾಂತಿಕಾರಿ ಅಂತ ಹೇಳಿದ್ರು ತಪ್ಪಿಲ್ಲ. ಯಾಕಂತಂದ್ರ ಅವ್ರು ಏನ್ ಮಾಡ್ತಾರ್ರಿ ಅಂತಂದ್ರ ಮನೋವಿಜ್ಞಾನವನ್ನ ಕೇವಲ ಮನಸ್ಸಿನ ಅಧ್ಯಯನಕ್ಕೆ ಮಾತ್ರ ಸೀಮಿತಗೊಳಿಸದೆ ಪ್ರಾಣಿಗಳ ಹಾಗೂ ಮಾನವರ ವರ್ತನೆಯನ್ನ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅವರು ಏನ್ ಮಾಡ್ತಾರೆ, ಪಣ ತೊಟ್ಟು ನಿಲ್ತಾರೆ ಅನ್ನುವಂಥದ್ದು. ಸೊ ಇವರ ಪ್ರಕಾರ ವಾಟ್ಸನ್ ರವರ ಪ್ರಮುಖ ವಾದಗಳು ಯಾವಪ್ಪ ಅಂತಂದ್ರೆ, ಮನೋವಿಜ್ಞಾನ ಅನ್ನುವಂಥದ್ದು ಕೇವಲ ವರ್ತನೆಯ ಅಧ್ಯಯನ ಅಲ್ಲ, ಅದರ ಜೊತೆಗೆ ಮನೋವಿಜ್ಞಾನ ಅನ್ನುವಂಥದ್ದು ಕೇವಲ ಮನಸ್ಸಿನ ಅಧ್ಯಯನ ಅಲ್ಲ, ಅದೊಂದು ವರ್ತನೆಯ ಅಧ್ಯಯನ ಅಂತ ಹೇಳ್ತಾರೆ ಅವರು. ಸಂಪೂರ್ಣವಾಗಿ ವಸ್ತುನಿಷ್ಠ ಮನೋವಿಜ್ಞಾನವನ್ನ ವಾಟ್ಸನ್ ರವರು ಪ್ರತಿಪಾದನೆ ಮಾಡ್ತಾರೆ. ಇವರೊಬ್ಬ ಪರಿಸರವಾದಿಯಾಗಿದ್ದು ಅನುವಂಶೀಯತೆಗಿಂತ ಪರಿಸರ ಹೆಚ್ಚಿನ ಪ್ರಭಾವವನ್ನ ಆ ಒಬ್ಬ ವ್ಯಕ್ತಿಯ ಮೇಲೆ ಬೀರ್ತದೆ ಅನ್ನುವಂಥದ್ದನ್ನ ಇವರು ವಾದ ಮಾಡ್ತಾರೆ. ಅನುಬಂಧನದಿಂದ ಮಾತ್ರ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ವಾಟ್ಸನ್ ರವರು ಪ್ರತಿಪಾದನೆ ಮಾಡ್ತಾರೆ. ಸೊ ಹಾಗಂತಂದ್ರೆ ಅನುಬಂಧನ ಅಂದ್ರೆ ಏನು ಅಂತ ನಮಗೆ ಪ್ರಶ್ನೆ ಕಾಡ್ತದೆ. ಅನುಬಂಧನ ಅಂದ್ರೆ ಏನು ಅಲ್ಲ, ಇಟ್ ಈಸ್ ಕಂಡೀಷನಿಂಗ್. ಸೊ ಇನ್ನೂ ಡೀಪ್ ಆಗಿ ನಾವು ಅನುಬಂಧನ ಅಂದ್ರೆ ಏನಂತ ತಿಳ್ಕೊಬೇಕಂದ್ರೆ, ವ್ಯಕ್ತಿ ತನ್ನ ಪರಿಸರದಲ್ಲಿ ಅನುಭವಿಸುವಂತಹ ಪ್ರೇರಣೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧ, ಇದಕ್ಕೆ ನಾವೇನಂತ ಕರಿತೀವಿ, ಅನುಬಂಧನ ಅಂತ ಕರಿತೀವಿ. ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ಗಳ ನಡುವೆ ಇರ್ತಕ್ಕಂತಹ ಸಂಬಂಧವನ್ನೇ, ದ ಬಾಂಡ್ ಬಿಟ್ವೀನ್ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಈಸ್ ಇಟ್ ಸೆಲ್ಫ್ ಕಂಡೀಷನಿಂಗ್. ಅರ್ಥ ಆಗ್ತಾ ಇದೆಯಾ? ಅನುಬಂಧನ ಅಂತಂದ್ರೆ ಏನು ಅಲ್ಲ, ಒಬ್ಬ ವ್ಯಕ್ತಿ ಪ್ರತಿಕ್ರಿಯೆಗೆ ನೀಡುವಂತಹ ರೆಸ್ಪಾನ್ಸ್ ಏನಿರ್ತದಲ್ಲ, ಪ್ರಚೋದನೆಗೆ ಏನ್ ಕೊಡ್ತಾನಲ್ಲ ಪ್ರತಿಕ್ರಿಯೆಯನ್ನ,
ಆತ ಆ ಪ್ರಚೋದನೆಗೆ ಕೊಡುವಂತಹ ಪ್ರತಿಕ್ರಿಯೆಗಳ ನಡುವೆ ಇರ್ತಕ್ಕಂಥ ಸಂಬಂಧವೇ ಅನುಬಂಧನ ಅನ್ನುವಂಥದ್ದು. ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಪಾವ್ಲೋವ್ ಅವರ ನಾಯಿಗಳ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ, ಗಂಟೆ ಇಲ್ಲಿ ಏನಾಯ್ತ್ರಿ, ಪ್ರೇರಣೆ ಆಯ್ತು. ಆಹಾರವನ್ನ ಜೋಡಿಸಿದಾಗ ನಾಯಿಗಳು ಗಂಟೆ ಕೇಳಿದ್ರೂ ಕೂಡ ಸಾಕು ಲಾಲಾರಸವನ್ನ ಸ್ರವಿಸುವಂತಹ ಕೆಲಸವನ್ನ ಮಾಡ್ತವೆ. ಇಲ್ಲಿ ಇದುವೇ ಅನುಬಂಧನ. ಗಂಟೆಯ ಶಬ್ದ ಕೇಳಿಸಿದ್ದಕ್ಕೆ ರೆಸ್ಪಾನ್ಸ್ ಬಂತು. ಈ ಗಂಟೆಯ ಶಬ್ದ ಹಾಗೂ ಲಾಲಾರಸ ಉತ್ಪತ್ತಿ, ಇದರ ನಡುವೆ ಇರ್ತಕ್ಕಂಥ ಈ ಒಂದು ಕೊಂಡಿನೇ ಏನಪ್ಪಾ ಅಂತಂದ್ರೆ ಅನುಬಂಧನ ಅನ್ನುವಂಥದ್ದು. ಓಕೆ, ಐ ಹೋಪ್ ಟಾಪಿಕ್ ಆಫ್ ಕಂಡೀಷನಿಂಗ್ ಅನ್ನುವಂಥದ್ದು ಇಲ್ಲಿ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೇನೆ. ಇನ್ನ ನೆಕ್ಸ್ಟ್ ನಾವು ವರ್ತನವಾದಿ ದೃಷ್ಟಿಕೋನದ ಮೂಲಕ ಅನುಬಂಧನ ಮತ್ತು ವರ್ತನೆ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಈ ಬಿಹೇವಿಯರಿಸ್ಟ್ಗಳು ಏನ್ ಮಾತನಾಡ್ತಾರೆ ಅಂತಂದ್ರೆ, ವ್ಯಕ್ತಿಯ ವರ್ತನೆಗಳನ್ನ ಅಧ್ಯಯನ ಮಾಡ್ಬೇಕಪ್ಪ ಅಂತಂದ್ರ ಅವನ ಮನಸ್ಸಿನ ಒಳಗಡೆನೆ ಇಳಿದು ಬಿಟ್ಟು ಅವ ಏನೇನ್ ಚಿಂತೆ ಮಾಡಕ್ ಕುಂತಾನ, ಏನೇನು ಭಾವನೆ ಫೀಲ್ ಮಾಡ್ಕೊಳಕ್ ಕುಂತಾನ ಅಂತ ಹೇಳಿ ನಾವು ನೋಡಬೇಕಾದಂತ ಅವಶ್ಯಕತೆ ಏನು ಇಲ್ಲ. ಅದರ ಬದಲಿಗೆ ಅವನನ್ನ ಕೇವಲ ಅನುಬಂಧದ ಮೂಲಕವೇ ನಾವು ಆ ವ್ಯಕ್ತಿಯ ವರ್ತನೆ ಹೆಂಗ್ ರೂಪುಗೊಳ್ಳಾಕತ್ತತಿ ಅನ್ನೋದನ್ನ ನಾವು ತಿಳ್ಕೋಬಹುದು ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಹಂಗಂತಂದ್ರ ಈ ಏನಿದು, ಇದರ ಅರ್ಥ ಏನು ಅಂತಂದ್ರೆ ಪ್ರಶಂಸೆ ಮತ್ತು ಕಲಿಕೆ. ಓಕೆ, ಈ ಡೆಫಿನಿಷನ್ ಇದೇನು ಹೇಳಿದ್ನಲ್ಲ ನಾನು, ಒಬ್ಬ ವ್ಯಕ್ತಿಯ ಬಿಹೇವಿಯರ್ ಅನ್ನ ನಾವು ಅವನ ಮನಸ್ಸಿನ ಒಳಗಡೆನೆ ಇಳಿದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವನು ಒಳಪಟ್ಟಿರುವಂತಹ ಅನುಬಂಧಗಳ ಆಧಾರದ ಮೇಲೆ ಅವನು ಹೆಂಗ್ ವರ್ತನೆ ಮಾಡ್ತಾನೆ ಅನ್ನೋದನ್ನ ನಾವು ತಿಳಿಬಹುದು. ಸೊ ಹಂಗಂತಂದ್ರ ಇಲ್ಲಿ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ವ್ಯಕ್ತಿಯನ್ನ ನಾವು ಯಾವ್ಯಾವ ಕಂಡೀಷನ್ ಅನ್ನ ಒಳಗಡೆ ಇಟ್ಟು ನೋಡ್ತೀವಲ್ಲ, ಈ ಕಂಡೀಷನ್ ಒಳಗಡೆ ಇಟ್ಟಾಗ ವ್ಯಕ್ತಿ ಹೆಂಗೆ ನಾವು ಅವನು ಬಿಹೇವ್ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಳ್ಬಹುದು. ಅಂತಂದ್ರೆ ಆ ಕಂಡೀಷನ್ ಯಾವ್ದಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ನಾವು ಹೊಗಳಿಕೆಯನ್ನ ಕೊಟ್ಟಾಗ ಅವ್ ಹೆಂಗ್ ಬಿಹೇವ್ ಮಾಡ್ತಾನೆ, ಒಬ್ಬ ವ್ಯಕ್ತಿಗೆ ನಾವು ತೆಗಳಿಕೆಯನ್ನ ಕೊಟ್ಟಾಗ ಅವ್ ಹೆಂಗ್ ಬಿಹೇವ್ ಮಾಡ್ತಾನೆ, ಅವನನ್ನ ಶಿಕ್ಷೆ ಕೊಟ್ಟಾಗ ಅವನು ಹೆಂಗ್ ವರ್ತನೆ ಮಾಡ್ತಾನೆ, ಅವನೇನೋ ಮಾಡಿರ್ತಕ್ಕಂಥ ಕೆಲಸವನ್ನ ನಾವು ಅಳೆದು ಅವನಿಗೆ ಫೀಡ್ಬ್ಯಾಕ್ ಅನ್ನ ಕೊಟ್ಟಾಗ ಹೆಂಗ್ ವರ್ತನೆ ಮಾಡ್ತಾನ ಅನ್ನೋದನ್ನ ತಿಳ್ಕೊಳ್ಬಹುದು ಅಂತ ಹೇಳಿದೆ. ಸೊ ಪ್ರಶಂಸೆ ಮತ್ತು ಕಲಿಕೆ ಹೆಂಗ್ ಕನೆಕ್ಟ್ ಅದಾವಂತ ನೋಡೋದಾದ್ರೆ, ಒಂದು ಮಗುವಿಗೆ ಪ್ರತಿ ಬಾರಿ ನಾವು ಒಬ್ಬ ಮಗು ಪ್ರತಿ ಬಾರಿ ಉತ್ತಮ ಅಂಕವನ್ನ ಪಡೆದಾಗ ಅವನಿಗೆ ನಾವು ಪ್ರಶಂಸೆ ಕೊಡ್ತಾ ಹೋದಿಪ್ಪ ಅಂತಂದ್ರ ಮುಂದಿನ ಬಾರಿ ಕೂಡ ಆತ ಚೆನ್ನಾಗಿ ಓದ್ತಾನೆ. ಇಲ್ಲಿ ನಾವು ಕೊಟ್ಟಂತಹ ಪ್ರಶಂಸೆ ಏನಾಗ್ತದ್ರಿ ಅಂತಂದ್ರ ಈ ರೀತಿಯ ಅದೊಂದು ಅವನು ಪಡೆದುಕೊಂಡಿರ್ತಕ್ಕಂಥ ಅಂಕ ಪ್ರೇರಣೆ ಆದ್ರೆ, ಅವನು ಪಡೆದುಕೊಟ್ಟಿರ್ತಕ್ಕಂಥ ಅಂಕ ಪ್ರತಿಕ್ರಿಯೆ ಆದ್ರೆ ನಾವು ಕೊಡುವಂತಹ ಒಂದು ಪ್ರಶಂಸೆ ಅವನಿಗೆ ಮತ್ತೆ ಪ್ರೇರಣೆ ಆಗತ್ತೆ. ನಾವು ಕೊಡುವಂತಹ ಆ ಒಂದು ಪ್ರೇರಣೆ, ಅದರಿಂದ ಆತ ಗಳಿಸುವಂತಹ ಅಂಕ, ಇದು ಪ್ರತಿಕ್ರಿಯೆ. ಇದರ ನಡುವೆ ಒಂದೇನು ಬಾಂಡ್ ಬೆಳೆತೈತಲ್ರಿ, ಅದನ್ನ ನಾವಿಲ್ಲಿ ಏನಂತ ಕರಿತೀವಿ, ಅನುಬಂಧ ಅಂತ ಕರಿತೀವಿ. ಸೊ ಈ ಅನುಬಂಧನದಿಂದ ವರ್ತನೆ ಒಂದು ರೂಪುಗೊಳ್ಳುತ್ತದೆ. ಅದೇ ಆತನ ಮಾರ್ಕ್ ಗೇನಿಂಗ್ ಅಲ್ಲಿ ಆಗುವಂತಹ ಹೆಚ್ಚಳ. ಓಕೆ, ಇನ್ನು ಶಿಕ್ಷೆ ಮತ್ತು ವರ್ತನೆ ಅಂತ ನೋಡಿದಾಗ, ಒಬ್ಬ ವ್ಯಕ್ತಿ ಪದೇ ಪದೇ ತಪ್ಪು ಮಾಡಿದಾಗ ಸಿಕ್ಕು ಬಿದ್ನಪ್ಪ ಅಂತಂದ್ರ ಆ ವರ್ತನೆ ಕಡಿಮೆ ಆಗ್ತಾ ಹೋಗ್ತದೆ. ಇದು ಏನಾಗ್ತದ್ರಿ, ಋಣಾತ್ಮಕ ಅನುಬಂಧದ ಉದಾಹರಣೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ಟ ಅಂತಂದ್ರೆ ನಾವು ಅವನಿಗೆ ಶಿಕ್ಷೆಯನ್ನ ಕೊಟ್ಟಿವಿ ಅಂತಂದ್ರೆ ನೆಕ್ಸ್ಟ್ ಬಾರಿ ಆತ ಅದನ್ನ ಮಾಡೋದನ್ನ ಬಿಡ್ತಾನೆ ಅಥವಾ ಕಡಿಮೆ ಮಾಡ್ತಾನೆ ಅನ್ನುವಂಥದ್ದು ಇದು ಋಣಾತ್ಮಕ ಅನುಬಂಧಕ್ಕೆ ಉದಾಹರಣೆ. ಇನ್ನ ಅಳೆಯಬಹುದಾದ ವರ್ತನೆ ಅಂತಂದ್ರೆ, ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಎಷ್ಟು ಅಂಕವನ್ನ ಪಡೆದ, ಮಗು ಹೊಸ ಪದವನ್ನ ಕಲಿಯಲು ತೆಗೆದುಕೊಳ್ಳುವ ಸಮಯ, ಇವನ್ನ ನಾವೇನ್ ಮಾಡಬಹುದ್ರಿ, ವೀಕ್ಷಣೆ ಮಾಡಬಹುದಾದ ಮತ್ತು ಅಳೆಯಬಹುದಾದ ವರ್ತನೆಗಳು ಇವು ಆಗಿರ್ತವೆ ಅನ್ನುವಂಥದ್ದು. ಸೊ ಟೋಟಲ್ ಆಗಿ ಹಂಗಂತಂದ್ರ ಮನೋವಿಜ್ಞಾನದ ಉದ್ದೇಶ ಏನು ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ, ಮನೋವಿಜ್ಞಾನದ ಉದ್ದೇಶ ಊಹಿಸುವುದು ಮತ್ತು ನಿಯಂತ್ರಿಸುವುದು. ಏನನ್ನ ಊಹಿಸುವುದು ಮತ್ತು ಏನನ್ನ ನಿಯಂತ್ರಿಸುವುದು ಅಂತಂದ್ರ, ವರ್ತನೆಯನ್ನ ಊಹಿಸುವುದು ಹಾಗೂ ಅಂದ್ರೆ ರೆಸ್ಪಾನ್ಸ್ ಅನ್ನ ಊಹಿಸುವುದು ಹಾಗೂ ಆ ಒಂದು ರೆಸ್ಪಾನ್ಸ್ ಅನ್ನ ನಿಯಂತ್ರಿಸುವಂಥದ್ದು. ಸೊ ಇದು ಈ ಮನೋವಿಜ್ಞಾನದ ಪ್ರಮುಖ ಉದ್ದೇಶ ಆಗಿರ್ತದೆ. ಸೊ ಯಾವ ರೀತಿಯಾಗಿ ನಾವು ವರ್ತನೆಗಳನ್ನ ಊಹೆ ಮಾಡಬಹುದು ಅಂತಂದ್ರೆ, ಯಾವ ಪರಿಸ್ಥಿತಿಯಲ್ಲಿ ಯಾವ ಪ್ರತಿಕ್ರಿಯೆ ಬರುತ್ತದೆ ಎಂಬುದನ್ನ ಊಹಿಸಲು ಮನೋವಿಜ್ಞಾನ ಪ್ರಯತ್ನಿಸ್ತದೆ. ಉದಾಹರಣೆ, ವಿದ್ಯಾರ್ಥಿಗೆ ನಾವು ಪ್ರಶಂಸೆಯನ್ನು ನೀಡಿದಾಗ ಮುಂದಿನ ಬಾರಿ ಹೆಚ್ಚು ಹೆಚ್ಚು ಓದುವ ಸಾಧ್ಯತೆ ಇರ್ತದೆ ಅನ್ನುವಂಥದ್ದು. ಇನ್ನು ವರ್ತನೆಗಳನ್ನ ಹೆಂಗ್ ನಿಯಂತ್ರಿಸಬಹುದು ಅಂತಂದ್ರೆ, ಕಂಟ್ರೋಲಿಂಗ್ ದ ಬಿಹೇವಿಯರ್ ಹೆಂಗ್ ಸಾಧ್ಯತೆ ಐತಿ ಅಂತಂದ್ರ,
ವರ್ತನೆಗಳನ್ನ ಬದಲಾಯಿಸಲು ಅಥವಾ ನಿಯಂತ್ರಿಸಲು ಈ ಒಂದು ಸೈಕಾಲಜಿ ಹೆಂಗ್ ಉಪಯೋಗ ಆಗ್ತತಿ ಅಂತಂದ್ರೆ, ತಪ್ಪು ವರ್ತನೆಗಳಿಗೆ ನಾವು ಶಿಕ್ಷೆಯನ್ನ ನೀಡಿದರೆ ಆ ವರ್ತನೆ ಮತ್ತೆ ರಿಪೀಟ್ ಆಗೋದಿಲ್ಲ ಅನ್ನುವಂಥದ್ದು. ಇನ್ನು ವ್ಯಕ್ತಿ ಮತ್ತು ಸಮಾಜದ ಅಭಿವೃದ್ಧಿಗೂ ಕೂಡ ನಮಗೆ ಈ ಒಂದು ಸೈಕಾಲಜಿ ಅಥವಾ ಎಜುಕೇಶನಲ್ ಸೈಕಾಲಜಿ ಸಹಕಾರಿ ಆಗ್ತದೆ ಅನ್ನುವಂಥದ್ದು. ಹೆಂಗಂತಂದ್ರ, ಊಹಿಸುವ ಮತ್ತು ನಿಯಂತ್ರಿಸುವ ಸಾಮರ್ಥ್ಯದಿಂದ ವ್ಯಕ್ತಿ ಮತ್ತು ಸಮಾಜದ ಅಭಿವೃದ್ಧಿಗೆ ಈ ಒಂದು ಸೈಕಾಲಜಿ ನಮಗೆ ಸಹಕಾರಿ ಆಗ್ತದೆ ಅನ್ನುವಂಥದ್ದು. ಇನ್ನ ವರ್ತನೆಯ ಘಟಕ ಯಾವುದು ಅಂತಂದ್ರ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್. ವರ್ತನೆ ಎಂದರೆ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವಿನ ಸಂಬಂಧ. ವರ್ತನೆ ಅನ್ನುವಂಥದ್ದು ಏನ್ರಿ ಅಂತಂದ್ರೆ ಉದ್ದೀಪನ ಮತ್ತು ಅನುಕ್ರಿಯೆ, ಇವುಗಳ ನಡುವಿನ ಸಂಬಂಧವೇ ನಮಗೆ ವರ್ತನೆಯ ಘಟಕವಾಗಿ ಸಹಕಾರಿ ಆಗ್ತದೆ, ಗೊತ್ತಾಗ್ತದೆ ಅನ್ನುವಂಥದ್ದು. ಇನ್ನ ಪ್ರಜ್ಞಾನುಭವ ಅಂತ ಬರ್ತದ್ರಿ. ಈ ಪ್ರಜ್ಞಾನುಭವಕ್ಕೆ ನಾವು ಕನ್ನಡದಲ್ಲಿ ಕಾನ್ಶಿಯಸ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಈ ಪ್ರಜ್ಞಾನುಭವ ಅಥವಾ ಕಾನ್ಶಿಯಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಅಂತಂದ್ರೆ, ವ್ಯಕ್ತಿಯ ಒಳಗಿನ ಭಾವನೆ, ಆಲೋಚನೆ, ಅನುಭವಗಳನ್ನ ನೇರವಾಗಿ ನೋಡಲು ಅಥವಾ ಅಳಿಯಲು ಸಾಧ್ಯವಿಲ್ಲ. ಅವು ಸಬ್ಜೆಕ್ಟಿವ್ ಆಗಿರುವ ಕಾರಣ ವೈಜ್ಞಾನಿಕ ಅಧ್ಯಯನದ ವಸ್ತುಗಳು ಅಲ್ಲ. ಈ ಪ್ರಜ್ಞಾನುಭವ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ನಮ್ಗೆ ಇದೊಂದು ಸೈಂಟಿಫಿಕ್ ಅಧ್ಯಯನಕ್ಕೆ ಅದೊಂದು ವಸ್ತು ಅಲ್ಲ. ಯಾಕಂತಂದ್ರ ವ್ಯಕ್ತಿಯ ಭಾವನೆಗಳು, ಆಲೋಚನೆಗಳು ಏನಾಗ್ತಾವ್ರಿ ಅಂತಂದ್ರ ಸಮಯದಿಂದ ಸಮಯಕ್ಕೆ ಬದಲಾಗ್ತಾ ಹೋಗ್ತವೆ. ಸೊ ಹಿಂಗಾಗಿ ನಾವು ಈ ಪ್ರಜ್ಞಾನುಭವ ಅಥವಾ ಕಾನ್ಶಿಯಸ್ ಎಕ್ಸ್ಪೀರಿಯನ್ಸ್ ಅನ್ನ ಸೈಂಟಿಫಿಕ್ ಟೂಲ್ಸ್ ಅಂಡ್ ಟೆಕ್ನಾಲಜಿಯಿಂದ ಅಳಿಲಿಕ್ಕೆ ಆಗುವುದಿಲ್ಲ. ಇನ್ನ ವರ್ತನೆಯನ್ನ ನೇರವಾಗಿ ವೀಕ್ಷಿಸಿ ಅಳೆಯಬಹುದು. ಹೀಗಾಗಿ ಮನೋವಿಜ್ಞಾನವು ವರ್ತನೆಯನ್ನ ಆಬ್ಜೆಕ್ಟಿವ್ಲಿ ಅಧ್ಯಯನ ಮಾಡ್ತದೆ ಅನ್ನುವಂಥದ್ದು. ನೋಡ್ರಿ, ನಾವು ಒಬ್ಬ ವ್ಯಕ್ತಿಯ ವರ್ತನೆಯನ್ನ ನೇರವಾಗಿ ವೀಕ್ಷಣೆ ಮಾಡಿ ಅಳಿಬಹುದು. ಸೊ ಹಿಂಗ ಅಳಿಯಾಕ ಬರೋದ್ರಿಂದನೇ ಮನೋವಿಜ್ಞಾನ ಏನ್ ಮಾಡ್ತದ್ರಿ ಅಂತಂದ್ರ ವರ್ತನೆಯನ್ನ ಆಬ್ಜೆಕ್ಟಿವ್ಲಿ ಅಳಲು ಅಧ್ಯಯನ ಮಾಡಲಿಕ್ಕೆ ಮುಂದಾಗ್ತದೆ ಅನ್ನುವಂಥದ್ದು. ಇವಿಷ್ಟು ನಮಗೆ ಈ ಮನೋವಿಜ್ಞಾನದ ಬಗ್ಗೆ ಗೊತ್ತಿರಬೇಕಾದಂತ ಅಂಶಗಳು. ಇನ್ನ ಅನುಬಂಧನವೇ ಕಲಿಕೆಯ ಪ್ರಮುಖ ವಿಧಾನ. ಅನುಬಂಧನ ಅಂತಂದ್ರೆ ನಾವು ಇಷ್ಟು ಮಟ್ಟ ಏನ್ ಚರ್ಚೆ ಮಾಡಿದ್ವಿ, ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಅಂದ್ರೆ ಪ್ರೇರಣೆ ಹಾಗೂ ಅದಕ್ಕೆ ಸಿಗುವಂತಹ ಒಂದು ಪ್ರತಿಕ್ರಿಯೆ. ಪ್ರೇರಣೆ ಹಾಗೂ ಪ್ರತಿಕ್ರಿಯೆಗಳ ನಡುವೆ ಇರ್ತಕ್ಕಂಥ ಒಂದು ಬಂಧವೇ ಅನುಬಂಧನ ಆಗಿರ್ತದೆ. ಈ ಅನುಬಂಧನ ಸರಿಯಾಗಿದ್ದಾಗ ಮಾತ್ರ ಏನಾಗ್ತದೆ ಅಂತಂದ್ರ ಕಲಿಕೆ ಆಗ್ತದೆ, ಇಲ್ಲಾಂದ್ರೆ ಕಲಿಕೆ ಆಗೋದಿಲ್ಲ. ಪ್ರೇರಣೆ ಅಥವಾ ಉದ್ದೀಪನ, ಇದರ ನಡುವೆ ಇದರಿಂದ ನಮ್ಗೇನ್ ಸಿಗ್ತದೆ, ಅನುಕ್ರಿಯೆ ಸಿಗುತ್ತೆ. ಈ ಪ್ರೇರಣೆ ಮತ್ತು ಅನುಕ್ರಿಯೆಗಳ ನಡುವೆ ಏನೊಂದು ಬಂಧ ಇರುತ್ತಲ್ಲ, ಅದನ್ನ ನಾವು ಅನುಬಂಧ ಅಂತ ಕರಿತೇವೆ. ವ್ಯಾಟ್ಸನ್ ರವರ ಪ್ರಕಾರ ಅನುಬಂಧನವೇ ಕಲಿಕೆಯ ಪ್ರಮುಖ ವಿಧಾನ. ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡಲು ಅಂತರ್ವೀಕ್ಷಣಾ ವಿಧಾನವನ್ನು ನಮ್ಮ ವಾಟ್ಸನ್ ರವರು ತಿರಸ್ಕಾರ ಮಾಡಿದ್ರು. ಪ್ರತಿಯೊಂದು ಅನುಕ್ರಿಯೆಯ ಹಿಂದೆ ಒಂದು ನಿರ್ದಿಷ್ಟ ಉದ್ದೀಪನ ಇದ್ದೇ ಇದೆ ಅಂತ ಹೇಳಿ ನಮ್ಮ ವ್ಯಾಟ್ಸನ್ ರವರು ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕ್ರಿಯೆ ಮಾಡಕತ್ತಾನಪ್ಪ ಅಂತಂದ್ರ ಅದರ ಹಿಂದ್ಗಡೆ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ, ಒಂದು ಆಬ್ಜೆಕ್ಟಿವ್ ಇದ್ದೇ ಇರುತ್ತೆ, ಒಂದು ಉದ್ದೇಶ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ. ಸೊ ಹಿಂಗಾಗಿ ವ್ಯಕ್ತಿ ಮಾಡ್ತಾ ಇರತಕ್ಕಂಥ ಕೆಲಸವನ್ನ ನಾವು ಗಮನಿಸ್ತಾ ಬಂದ್ರೆ ಅವನ ಮೋಟಿವ್ ಏನಿದೆ ಅನ್ನೋದನ್ನ ನಾವು ತಿಳ್ಕೊಬಹುದು ಅಂತ ಹೇಳ್ತಾರೆ. ಇನ್ನ ಸಾಂಪ್ರದಾಯಿಕ ಅನುಬಂಧನ, ಕ್ರಿಯಾಜನ್ಯ ಅನುಬಂಧನ, ಅಂತರ್ವೀಕ್ಷಣೆಯ ತಿರಸ್ಕಾರ. ಸೊ ಪಾವ್ಲೋವ್ ಅವರು ಏನ್ ಕೊಡ್ತಾರ್ರಿ, ನೈಸರ್ಗಿಕ ಉದ್ದೀಪನಕ್ಕೆ ಕೃತ್ರಿಮ ಉದ್ದೀಪನವನ್ನ ಜೋಡಿಸಿ ಪ್ರತಿಕ್ರಿಯೆ ಪಡೆಯುವಂತಹ ವಿಧಾನ. ಕೃತ್ರಿಮ ಅಂತಂದ್ರ ಏನೋ ಅಲ್ಲ, ಹೊಸದೇನಲ್ಲ ವರ್ಡ್ ಅದು. ಕೃತ್ರಿಮ ಅಂದ್ರ ಕೃತಕವಾದಂತಹ. ಈಗ ಆಲ್ರೆಡಿ ಅಲ್ಲೊಂದು ನೈಸರ್ಗಿಕವಾಗಿ ಉದ್ದೀಪನ ಇರುತ್ತೆ. ನೈಸರ್ಗಿಕ ಉದ್ದೀಪನ ಅಂತಂದ್ರೆ ಈಗ ನಾವು ನಾಯಿಯನ್ನೇ ತೆಗೆದುಕೊಳ್ಳೋದಂದ್ರೆ ಅಲ್ಲಿ ನೈಸರ್ಗಿಕ ಉದ್ದೀಪನ ಯಾವುದು ನಾಯಿಗೆ ಅಂತಂದ್ರೆ ಹಸಿವು. ಆದ್ರೆ ಆ ಹಸಿವಿನ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವಿ, ಗಂಟಿ ಹೊಡಿತೇವೆ. ಆ ಗಂಟಿಯನ್ನ ಹೊಡಿತಾ ನಾವೇನ್ ಮಾಡ್ತೇವ್ರಿ ಅಂತಂದ್ರ ಆ ನಾಯಿಗೆ ಲಾಲಾರಸವನ್ನ ಅದು ಪ್ರೊಡ್ಯೂಸ್ ಮಾಡೋ ತರ ನಾವು ಮಾಡ್ತೇವೆ. ಸೊ ಹಿಂಗಾಗಿ ಅಲ್ಲಿ ಆಲ್ರೆಡಿ ಇರುವಂತಹ ಒಂದು ನೈಸರ್ಗಿಕ ಉದ್ದೀಪನಕ್ಕೆ ಕೃತ್ರಿಮ ಉದ್ದೀಪನವನ್ನ ಅಂದ್ರೆ ನಾವೇ ಬಾಹ್ಯವಾಗಿ ಒಂದು ಉದ್ದೀಪನವನ್ನ ಜೋಡಿಸಿ ಪ್ರತಿಕ್ರಿಯೆಯನ್ನ ಪಡಿತೇವೆ. ಸಹಜವಾಗಿ ನಾವು ಅಲ್ಲಿ ಆಹಾರವನ್ನ ಇಟ್ಟಾಗ ನಾಯಿ ಏನ್ ಮಾಡ್ತೈತ್ರಿ ಅಂತಂದ್ರ ಸಹಜವಾಗಿ ಆಹಾರವನ್ನ ನೋಡಿದಾಗ ನಾಯಿ ಜೊಲು ಸುರಿಸ್ತದೆ. ಸೊ ಇಲ್ಲಿ ಸಹಜವಾದ ಆಹಾರ ಇಲ್ಲಿ ಇದಕ್ಕೇನಾಗಿತ್ತು, ಪ್ರಚೋದನೆ ಆಗಿತ್ತು. ಆದ್ರೆ ಆ ಆಹಾರದ ಬದಲಾಗಿ ನಾವೇನ್ ಮಾಡ್ತೀವಿ, ಗಂಟೆಯನ್ನ ಕೊಡ್ತೇವೆ. ಗಂಟೆಯನ್ನ ಹೊಡೆಯುವಂಥದ್ದು ಇದು ನಾವು ಮಾಡುವಂತಹ ಕೃತ್ರಿಮವಾದಂತಹ ಅಂದ್ರೆ ಕೃತಕವಾದಂತಹ ಒಂದು ಪ್ರಚೋದನೆ.
ಆಹಾರವನ್ನ ನೋಡಿ ಅದನ್ನು ಜೊಲ್ಲು ಸುರಿಸ್ಬೇಕಾಗಿತ್ತೋ ಅದರ ಬದಲಾಗಿ ಗಂಟೆಯ ಶಬ್ದವನ್ನ ಕೇಳಿದ್ರೆ ಅದು ಜೊಲ್ಲು ಸುರಿಸೋ ರೀತಿಯಾಗಿ ನಾವು ಮಾಡಿದ್ದೇವೆ ಅಂತಂದ್ರೆ ಅದನ್ನ ನಾವೇನಂತ ಕರಿತೇವೆ ರೀ ಅಂತಂದ್ರೆ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆ. ಇದೇ ರೀತಿ ನಾವು ನಮ್ಮ ಕಲಿಕಾ ಸನ್ನಿವೇಶದಲ್ಲಿನೂ ಕೂಡ ನಾವೇನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಆಲ್ರೆಡಿ ನೈಸರ್ಗಿಕವಾಗಿ ಇರುವಂತಹ ಉದ್ದೀಪನಕ್ಕೆ ನಾವು ಬಾಹ್ಯವಾಗಿ ಏನೋ ಒಂದು ಉದ್ದೀಪನವನ್ನ ಕೊಟ್ಟು ಮಕ್ಕಳಲ್ಲಿ ಕಲಿಕೆ ಆಗೋ ರೀತಿಯಲ್ಲಿ ಮಾಡ್ತಾ ಬಂದ್ವಿ ಅಂತಂದ್ರೆ ನಾವು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯನ್ನ ನಮ್ಮ ಕ್ಲಾಸಲ್ಲಿ ಯೂಸ್ ಮಾಡ್ಕೊಂಡಿದ್ದೇವೆ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಇನ್ನೊಂದು ತರದ್ದು ಕಲಿಕೆ ಬರ್ತದೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ. ಇಲ್ಲಿ ಏನಾಗ್ತದೆ, ಇದನ್ನ ಕೊಟ್ಟಂತವ್ರು ಸ್ಕಿನ್ನರ್ ಅವರಾಗ್ತಾರೆ. ಪ್ರತಿಕ್ರಿಯೆಯ ನಂತರ ಪುರಸ್ಕಾರ ಅಥವಾ ತಿರಸ್ಕಾರವನ್ನ ನೀಡಿದಾಗ ನಾವು ವರ್ತನೆಯನ್ನ ರೂಪಣ ಮಾಡಬಹುದು ಅಥವಾ ವರ್ತನೆಯನ್ನ ಕಡಿಮೆ ಮಾಡಬಹುದು ಅನ್ನುವಂಥದ್ದನ್ನ ನಮ್ಮ ಸ್ಕಿನ್ನರ್ ಅವರು ಕೊಡ್ತಾರೆ. ಇದನ್ನ ಇಂಗ್ಲಿಷ್ ನಲ್ಲಿ ಆಪರೆಂಟ್ ಕಂಡೀಷನಿಂಗ್ ಅಂತ ಕರಿತೇವೆ. ಈಗ ಆಲ್ರೆಡಿ ಚರ್ಚೆ ಮಾಡಿರೋ ಪ್ರಕಾರ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸವನ್ನ ಮಾಡಿದಾಗ ನಾವು ಅವರಿಗೆ ಏನ್ ಮಾಡ್ಬೋದ್ರಿ, ಪ್ರೋತ್ಸಾಹವನ್ನ ಕೊಡಬಹುದು, ಚೆನ್ನಾಗಿ ಮಾಡಿದೀಯಾ ಇನ್ನೂ ಮಾಡು ಅಂತ ಹೇಳಿ. ಸೊ ಹಿಂಗಾಗಿ ನಾವು ಕೊಡುವಂತಹ ಆ ಭೇಷ್, ಗುಡ್, ಚೆನ್ನಾಗಿ ಮಾಡಿದೀಯಾ, ಫ್ಯಾಂಟಾಸ್ಟಿಕ್ ಅನ್ನುವಂತಹ ಶಬ್ದ ಅವರಿಗೆ ನೆಕ್ಸ್ಟ್ ಇನ್ನೊಂದು ಕೆಲಸವನ್ನ ಮಾಡೋದ್ರಲ್ಲಿ ಏನಾಗ್ತದ್ರಿ ಅಂತಂದ್ರೆ ಪ್ರೇರೇಪಣೆ ಆಗತ್ತೆ. ಅದೇ ಅವನು ಮಾಡಿರ್ತಕ್ಕಂಥ ಕೆಲಸವನ್ನ ನಾವು ತೆಗೆಳಿದೀವಿ ಅಂತಂದ್ರ ಅಥವಾ ಅವನಿಗೆ ಶಿಕ್ಷಣ ಕೊಟ್ವಿ ಅಂತಂದ್ರ ಆ ವ್ಯಕ್ತಿ ಈ ಹಿಂದೆ ಮಾಡಿರೋ ಕೆಲಸವನ್ನ ಮತ್ತೆ ಭವಿಷ್ಯದಲ್ಲಿ ಮಾಡದೇ ಇರುವ ರೀತಿ ತನ್ನನ್ನು ತಾನು ಕಂಟ್ರೋಲಿಗೆ ತೆಗೆದುಕೊಂಡು ಬರ್ತಾನೆ ಅನ್ನುವಂಥದ್ದು. ಇನ್ನ ನಮ್ಮ ವ್ಯಾಟ್ಸನ್ ರವ್ರು ಏನ್ ಮಾಡ್ತಾರೆ ಅಂತಂದ್ರ ಆಂತರಿಕ ಮನೋಭಾವ ಮತ್ತು ಭಾವನೆಗಳ ಅಧ್ಯಯನವನ್ನ ವಾಟ್ಸನ್ ತಿರಸ್ಕಾರ ಮಾಡಿ ಬಾಹ್ಯ ವರ್ತನೆಯ ಅಧ್ಯಯನಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ಯಾಕಂತಂದ್ರ ಆಂತರಿಕ ಮನೋಭಾವನೆಗಳು ಸಮಯಕ್ಕೆ ತಕ್ಕಂತೆ ಅವು ಬದಲಾಗ್ತಾ ಹೋಗ್ತವೆ ಅನ್ನುವಂಥದ್ದು ವಾಟ್ಸನ್ ರವರ ವಾದ. ಇನ್ನ BF ಸ್ಕಿನ್ನರ್ ರವರ ಪುರಸ್ಕಾರ ಮತ್ತು ದಂಡನೆಯ ತತ್ವ, ಅದೇ ಆ ಆಪರೆಂಟ್ ಕಂಡೀಷನಿಂಗ್ ನ ಆಧಾರದ ಮೇಲೆ ಇವತ್ತು ನಮ್ಮ ಕ್ಲಾಸಸ್ಗಳಲ್ಲಿ ನಾವು ಏನೇನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೇವೆ, ಗೊತ್ತಿದ್ದು ಗೊತ್ತಿಲ್ಲದೇನೆ ನಾವು ಏನೇನೋ ಅವುಗಳನ್ನ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ಗಳನ್ನ ಮಾಡಿದ್ದೇವೆ ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡ್ತಾ ಬರೋಣ. ಸ್ಕಿನ್ನರ್ ಅವರ ಪ್ರಕಾರ ವ್ಯಕ್ತಿಯ ಸರಿಯಾದ ಅನುಕ್ರಿಯೆಯನ್ನ ಪುಷ್ಟೀಕರಿಸುವುದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇವರ ಅಭಿಪ್ರಾಯದ ಮೇರೆಗೆ ಪುರಸ್ಕಾರ ಮತ್ತು ದಂಡನೆ ಎನ್ನುವಂತಹ ತತ್ವ ಪ್ರಸಿದ್ಧವಾಗಿದೆ. ಪುರಸ್ಕಾರ ಮತ್ತು ದಂಡನೆ ಎನ್ನುವಂಥ ತತ್ವ ನಮ್ಮ BF ಸ್ಕಿನ್ನರ್ ಅವರ ಅಭಿಪ್ರಾಯದ ಮೇಲೆ ಬಂದಿರುವಂಥದ್ದು. ಶ್ಲಾಘನೆ ಮತ್ತು ಪುರಸ್ಕಾರ, ವ್ಯಕ್ತಿಯು ಸಮಾಧಾನಕರವಾಗಿ ಕ್ರಿಯೆ ನಡೆಸಿದಾಗ ಶ್ಲಾಘನೆ ಮತ್ತು ಪುರಸ್ಕಾರ ನೀಡುವ ಮೂಲಕ ಆ ಒಂದು ಕ್ರಿಯೆಯಲ್ಲಿ ಪ್ರಭುತ್ವವನ್ನ ತಂದುಕೊಡಬೇಕು. ಅಂದ್ರೆ ಒಬ್ಬ ವ್ಯಕ್ತಿ ಉತ್ತಮವಾದಂತಹ ಒಂದು ಕೆಲಸವನ್ನ ಮಾಡಿದಾನೆ ಅಂತಂದ್ರೆ ಅವನಿಗೆ ನಾವು ಶ್ಲಾಘನೆ ಮತ್ತು ಪುರಸ್ಕಾರವನ್ನ ಮಾಡಲೇಬೇಕು. ಆ ರೀತಿ ಶ್ಲಾಘನೆ ಮತ್ತು ಪುರಸ್ಕಾರ ಮಾಡಿದಾಗ ಆ ವ್ಯಕ್ತಿ ಈ ಹಿಂದೆ ಮಾಡಿರುವಂತಹ ಆ ಒಂದು ಕ್ರಿಯೆಯಲ್ಲಿ ಆತ ಮಾಸ್ಟ್ರಿಯನ್ನ ಪಡೆದುಕೊಳ್ಳುವುದಕ್ಕೆ ನಾವು ಅವನಿಗೆ ಪುರಸ್ಕಾರವನ್ನ ಕೊಟ್ಟಂಗೆ, ಮಾಸ್ಟ್ರಿಯನ್ನು ತಂದುಕೊಳ್ಳೋದಕ್ಕೆ ನಾವು ಅವನಿಗೆ ಪ್ರೇರೇಪಣೆಯನ್ನು ಕೊಟ್ಟಂಗಾಗತ್ತೆ. ಅದೇ ನಾವೇನಾದ್ರೂ ಶಿಕ್ಷೆಯನ್ನ ಕೊಟ್ಟಾಗ ಅಲ್ಲಿ ತಡೆ ಉಂಟಾಗ್ತದೆ. ವ್ಯಕ್ತಿಯು ಋಣಾತ್ಮಕ ಕ್ರಿಯೆಯನ್ನು ತೋರಿಸಿದಾಗ ಶಿಕ್ಷೆಗೆ ಒಳಪಡಿಸುವ ಮೂಲಕ ಆ ಕ್ರಿಯೆಯನ್ನ ಪುನಃ ಎಸಗದಂತೆ ತಡೆಯಬಹುದು. ಒಬ್ಬ ವ್ಯಕ್ತಿ ಕೆಟ್ಟ ಕೆಲಸ ಮಾಡಿಬಿಟ್ಟ, ಸಿಕ್ಕಾಕೊಂಡ ಅಂತಂದ್ರೆ ನಾವು ಅವನಿಗೆ ಏನ್ ಮಾಡ್ಬೇಕ್ರಿ, ಶಿಕ್ಷೆ ಕೊಡಬೇಕು ಅಥವಾ ತಿಳಿಸಿ ಹೇಳಬೇಕು. ಆ ರೀತಿ ಶಿಕ್ಷೆಯನ್ನ ಕೊಟ್ಟು ತಿಳಿಸಿ ಹೇಳಿದಾಗ ಆ ವ್ಯಕ್ತಿ ಮುಂದೆ ಆ ರೀತಿಯ ಕ್ರಿಯೆಗಳನ್ನ ರಿಪೀಟ್ ಮಾಡದೇ ಇರೋ ತರ ತನ್ನನ್ನು ತಾನು ಕಂಟ್ರೋಲ್ ಇಟ್ಕೊಳ್ತಾನೆ. ನೆಕ್ಸ್ಟ್ ಬೋಧನಾ ಯಂತ್ರಗಳು. ಸ್ಕಿನ್ನರ್ ಅವರ ತತ್ವದ ಆಧಾರದ ಮೇಲೆ ಟೀಚಿಂಗ್ ಮಷೀನ್ಸ್ ಅಂಡ್ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಗಳನ್ನಲ್ಲಿ ರೂಪಣೆ ಮಾಡಿದ್ದಾರೆ. ಅಂದ್ರೆ ಈ ಟೀಚಿಂಗ್ ಮಷೀನ್ಸ್ ಆಗಿರ್ಬೋದು ಅಂಡ್ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು, ಇವು ಹೆಂಗದಾವ್ರಿ ಅಂತಂದ್ರ ಈ ಮೆಟೀರಿಯಲ್ಸು ಅಥವಾ ಮಷಿನ್ಸು ನಾವ್ ಹೆಂಗೆ ಕಲಿತಾ ಹೋಗ್ತೀವಿ ಹಂಗೆ ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಬರ್ತವೆ. ಒಂದು ಕಲಿಕೆ ಆದ ತಕ್ಷಣ ನಮಗೆ ಫೀಡ್ಬ್ಯಾಕ್ ಸಿಕ್ಕಾಗ ಏನಾಗ್ತದೆ ಅಂತಂದ್ರ ನಮ್ಮ ಕಲಿಕೆ ಎಷ್ಟರ ಮಟ್ಟಿಗೆ ಆಗೈತಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಎಷ್ಟರ ಮಟ್ಟಿಗೆ ಆಗೈತಿ ಅನ್ನುವಂತಹ ಒಂದು ವಿಚಾರವೇ ನಮಗೆ ನೆಕ್ಸ್ಟ್ ಕಲಿಕೆಗೆ ಮೋಟಿವೇಶನ್ ಆಗಿ ಸಿಗತ್ತೆ. ಅಥವಾ ಸರಿಯಾದ ಕಲಿಕೆ ಆದಾಗ ನಮಗೆ ಮೋಟಿವೇಶನ್ ಸಿಗುತ್ತೆ, ಸರಿಯಾದ ಕಲಿಕೆ ಆಗಿಲ್ಲ ಅಂದಾಗ ನಮಗೆ ಮತ್ತೆ ಕಲಿಯೋದಕ್ಕೆ ಚಾನ್ಸ್ ಸಿಗತ್ತೆ. ಈ ರೀತಿಯಾಗಿ ಕಲಿಕಾರ್ಥಿಯೇ ಸ್ವತಂತ್ರವಾಗಿ ಅಂದ್ರೆ ಟೀಚರ್ನ ಹೆಲ್ಪ್ನ ತೆಗೆದುಕೊಳ್ಳದೇನೆ ಕೇವಲ ಆ ಟೀಚಿಂಗ್ ಮಷಿನ್ ಆಗಿರ್ಬೋದು ಅಥವಾ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ನ ಆಧಾರವಾಗಿಟ್ಟುಕೊಂಡೇ ಸ್ವಂತವಾಗಿ ಕಲಿತಾ ಹೋಗಬಹುದು ಅನ್ನುವುದನ್ನ ಈ ಬೋಧನಾ ಯಂತ್ರಗಳು ನಮಗೆ ತೋರಿಸಿಕೊಡ್ತವೆ ಅನ್ನುವಂಥದ್ದು. ಇನ್ನ ಶಿಕ್ಷಕರ ಅನ್ವಯ ಏನ್ ಮಾಡ್ಕೊಳ್ತಾ ಇದ್ದೇವೆ ಅಂತಂದ್ರೆ ನಾವು ಶಾಲಾ ಶಿಕ್ಷಕರಾದಂಥವರು ಶ್ಲಾಘನೆ ಮತ್ತು ಶಿಕ್ಷೆಯ ತತ್ವವನ್ನ ಅನುಜ್ಞಾನವಾಗಿ ಒಂದು ಸೂಪರ್ ಆಗಿರ್ತಕ್ಕಂಥ ಕನ್ನಡ ವರ್ಡ್ ಇದೆ ನೋಡ್ರಿ. ಅನುಜ್ಞಾನವಾಗಿ ಅಂತಂದ್ರೆ ಅನುಜ್ಞಾನ ಅಂತಂದ್ರ ಗೊತ್ತಿಲ್ಲದೆ ಅನ್ಕಾನ್ಶಿಯಸ್ ಆಗಿ ನಾವು ಪಾಲನೆ ಮಾಡ್ಕೊಳ್ತಾ ಬಂದಿದ್ದೇವೆ. ಸೊ ಈ ಅನುಜ್ಞಾನ ಅಂತಂದ್ರೆ
ಅನ್ಕಾನ್ಶಿಯಸ್ ಆಗಿ. ಈ ಒಂದು ವರ್ಡ್ ಅನ್ನ ಬೇರೆ ಯಾವುದೇ ರೀತಿ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಇದೆ. ಅನುಜ್ಞಾನ ಅಂದ್ರೆ ಅನ್ಕಾನ್ಶಿಯಸ್ಲಿ, ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ಸೊ ಈ ರೀತಿಯಾಗಿ ನಾವು ಶ್ಲಾಘನೆ ಮತ್ತು ಶಿಕ್ಷೆಯ ತತ್ವವನ್ನ ಈಗ ಆಲ್ರೆಡಿ ಬಳಸ್ಕೊಂತ ಬಂದಿದ್ದೇವೆ ಅನ್ನುವಂಥದ್ದು. ಇನ್ನ ಕ್ಲಾರ್ಕ್ ಹಲ್ ಅಂಡ್ ಗತ್ರಿ ಅವರ ಪ್ರಕಾರ SR ನಡುವಿನ ಬಂಧ ಹೆಂಗಿದೆ ಅನ್ನುವುದನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಕ್ಲಾರ್ಕ್ ಹಲ್ ಮತ್ತು ಗತ್ರಿ ಏನ್ ಹೇಳ್ತಾರೆ, ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ನ ಸಂಬಂಧ ಹಾಗೂ ಪರಿಣಾಮ ತತ್ವವನ್ನು ಅವರಲ್ಲಿ ಕೊಡ್ತಾರೆ. ಸೊ ಅವರ ಅಂಶವನ್ನು ನಾವು ಸ್ವಲ್ಪ ಇಲ್ಲಿ ಗಮನವಿಟ್ಟು ಅಧ್ಯಯನ ಮಾಡೋದಾದ್ರೆ, ಕ್ಲಾರ್ಕ್ ಹಲ್ ರವರ ಪ್ರಕಾರ ನೈಸರ್ಗಿಕ ಉದ್ದೀಪನದ ಬದಲು ಕೃತ್ರಿಮ ಅಂದ್ರೆ ಬಾಹ್ಯವಾಗಿ ಮಾನವ ನಿರ್ಮಿತವಾದಂತಹ ಉದ್ದೀಪನವನ್ನ ಬದಲಿಸುವುದು ಮುಖ್ಯ. ಪರಿಣಾಮ ತತ್ವವು ಅವರ ವಾದದ ತಿರುಳಾಗಿದೆ. ಇವರೇನ್ ಹೇಳ್ತಾರೆ, ಕ್ಲಾರ್ಕ್ ಹಲ್ ರವರು, ನಾವು ನೈಸರ್ಗಿಕ ಉದ್ದೀಪನವನ್ನ ಚೇಂಜ್ ಮಾಡೋದೇನು ಬೇಡ, ನೈಸರ್ಗಿಕ ಉದ್ದೀಪನವನ್ನ ಬದಲಾವಣೆ ಮಾಡೋದಕ್ಕಿಂತ ಬದಲು ನಾವೇನೋ ಕೃತಕವಾಗಿ ಉದ್ದೀಪನವನ್ನ ಬದಲಾವಣೆ ಮಾಡ್ತವಲ್ಲ, ಅದನ್ನ ಬದಲಾವಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೈಸರ್ಗಿಕ ಉದ್ದೀಪನದ ಪಾಡಿಗೆ ಅದು ಇರಲಿ, ಅದನ್ನ ಬದಲಿಸದೇನೆ ನಾವು ಇನ್ನೊಂದು ಬಾಹ್ಯವಾಗಿ ಉದ್ದೀಪನವನ್ನ ಕೊಡೋಣ, ಆದರೆ ಅದು ನೈಸರ್ಗಿಕ ಉದ್ದೀಪನಕ್ಕೆ ಸಮಸ್ಯೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಹಾಗೂ ಪರಿಣಾಮ ತತ್ವ ಅನ್ನುವಂಥದ್ದು ಕ್ಲಾರ್ಕ್ ಹಲ್ ರವರ ವಾದ. ಕಾರ್ಯವನ್ನ ಎಸಗುವಲ್ಲಿ ಹಸಿವು ಮುಖ್ಯವಾಗಿರುತ್ತದೆ ಸಹಜವಾಗಿ, ಇದು ವ್ಯಕ್ತಿಯ ಸಮತೋಲನವನ್ನ ಕೆಡಿಸುತ್ತದೆ ಅನ್ನುವಂಥದ್ದು. ಕಾರ್ಯ ಎಸಗಿದ ನಂತರ ಹಸಿವೇನಾಗ್ತದ್ರಿ, ಇಂಗಿ ಬಿಡ್ತದಲ್ಲ, ಇಂಗಿದ ಆದ ಮೇಲೆ ವ್ಯಕ್ತಿ ಸಮತೋಲನವನ್ನ ಪಡೆದುಕೊಳ್ತಾನೆ. ಸೊ ಇಲ್ಲಿ ನೈಸರ್ಗಿಕ ಉದ್ದೀಪನ ಯಾವ್ದ್ರಿ, ಹಸಿವಿತ್ತು. ಆ ಹಸಿವನ್ನ ನಾವು ಏನ್ ಮಾಡಿದ್ವಿ, ಅದನ್ನ ಏನೂ ಮಾಡಿಲ್ರಿ ನಾವು. ಆ ಹಸಿವನ್ನ ಬಾಹ್ಯ ಒಂದು ಉದ್ದೀಪನದಿಂದ ಸಮಸ್ಯೆ ಮಾಡಿಲ್ಲ, ಗಮನಿಸಬೇಕು ಇಲ್ಲಿ. ಓಕೆ, ಸಮತೋಲನ ಪಡೆದ ಅವಧಿಯಲ್ಲಿ ಪುರಸ್ಕಾರವನ್ನ ನೀಡಿದಾಗ, ಒಬ್ಬ ವ್ಯಕ್ತಿ ಹಸಿವಿನಿಂದ ಕಂಗೆಟ್ಟು ಕೆಲಸ ಮಾಡಿದಾಗ ಆತ ಸಮತೋಲನ ಸ್ಥಿತಿ ಪಡಿತಾನೆ. ಆತ ಮಾಡಿದ ಕೆಲಸವನ್ನ ನಾವು ನೋಡಿ ಪುರಸ್ಕಾರವನ್ನು ನೀಡಿದಾಗ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ನ ಸಂಬಂಧ ಏನಾಗ್ತದ್ರಿ, ಶಾಶ್ವತವಾಗಿ ಏರ್ಪಡ್ತದೆ ಅನ್ನುವಂಥದ್ದನ್ನ ಈ ಕ್ಲಾರ್ಕ್ ಹಲ್ ರವರು ಹೇಳ್ತಾರೆ. ಇನ್ನ ಶಾಲಾ ಕಾರ್ಯಕ್ರಮಗಳು ಏನಾಗ್ಬೇಕ್ರಿ ಅಂತಂದ್ರ ಮಕ್ಕಳ ಕೊರತೆಗಳನ್ನ ಪೂರ್ಣವಾಗಿ ಪೂರೈಸುವ ಕ್ರಿಯೆಗಳಾಗಬೇಕು ಅಂತ ಹೇಳಿ ಕ್ಲಾರ್ಕ್ ಹಲ್ ರವರು ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥದ್ದು. ಇನ್ನ ಗತ್ರಿ ಅವರು ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ, ಗತ್ರಿ ಎನ್ನುವಂತಹ ಮನಃಶಾಸ್ತ್ರಜ್ಞರು ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ನಡುವಿನ ಉತ್ತಮ ಸಂಬಂಧಕ್ಕೆ ಸ್ಥಳ ಮತ್ತು ವೇಳೆಯ ಸಂಬಂಧವನ್ನ ಕಲ್ಪನೆ ಮಾಡ್ತಾರೆ. ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ನ ಸಂಬಂಧಕ್ಕೆ ಇವರು ಏನ್ ಮಾಡ್ತಾರೆ, ಸ್ಥಳ ಮತ್ತು ಒಂದ್ ನಿಮಿಷ, ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಈ ಒಂದು ಸಂಬಂಧಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಥಳ ಮತ್ತು ವೇಳೆಯನ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಯಾವ ಪ್ರಸಂಗದಲ್ಲಿ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಸಂಬಂಧ ಏರ್ಪಟ್ಟಿತ್ತು ಅಂತಹ ಪರಿಸರ ಮತ್ತೆ ನಿರ್ಮಾಣಗೊಂಡಾಗ ಹಿಂದಿನ ಕ್ರಿಯೆ ಪುನಃ ರೂಪುಗೊಳ್ಳುತ್ತದೆ. ಈ ವಾದವು ಸಂಪರ್ಕವಾದವನ್ನ ಸರಳೀಕರಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರ ಒಂದು ಪ್ರಚೋದನೆ ಹಾಗೂ ಪ್ರತಿಕ್ರಿಯೆ ಏರ್ಪಟ್ಟು ಅಲ್ಲಿ ಒಂದು ಉತ್ತಮವಾದಂತಹ ಬಾಂಡ್ ಆಗಿರ್ತದೆ. ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ಗೆ ಒಂದು ಉತ್ತಮವಾದಂತಹ ಬಾಂಡ್ ಏರ್ಪಟ್ಟಿರುತ್ತದೆ. ಆ ಏರ್ಪಟ್ಟಿರುವಂತಹ ಸ್ಥಳ ಹಾಗೂ ವೇಳೆ, ಯಾವ ಸಂದರ್ಭದಲ್ಲಿ ಆ ಒಂದು ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸು ಚೆನ್ನಾಗಿ ಬಂದು ಉತ್ತಮವಾದಂತಹ ಬಾಂಡ್ ಇತ್ತೋ, ಯಾವ ಸ್ಥಳದಲ್ಲಿ ಅದಾಗಿತ್ತೋ ಅದೇ ಸ್ಥಳ ಹಾಗೂ ಅದೇ ಒಂದು ಸಮಯ ಮತ್ತೆ ಒದಗಿ ಬಂದಾಗ ಅಲ್ಲಿ ಏನಾಗ್ತದ್ರಿ ಅಂತಂದ್ರ ಅಗೇನ್ ಆ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ಗಳು ಮತ್ತೊಮ್ಮೆ ಬರುವಂತ ಚಾನ್ಸ್ ಇರ್ತತಿ ಅಂತ ಹೇಳಿ ಗತ್ರಿ ಅವರು ಹೇಳ್ಕೊಡ್ತಾರೆ. ಸೊ ಹೊಸ ವರ್ತನವಾದ ಸ್ಕಿನ್ನರ್, ಹಲ್ಲು ಮತ್ತು ಗತ್ರಿ ಇವರೆಲ್ಲರನ್ನ ನಾವು ಓದ್ಕೊಂಡಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ. ಅದೇನು ಐಡಿಯಾ ಅಂತಂದ್ರೆ ಇಲ್ಲಿ ನೋಡೋಣ. ಸ್ಕಿನ್ನರ್, ಹಲ್ ಮತ್ತು ಗತ್ರಿ ಈ ಮೂವರು ಮನಃಶಾಸ್ತ್ರಜ್ಞರ ಅಭಿಪ್ರಾಯಗಳು ಮುಖ್ಯವಾಗಿ ಸಂಪರ್ಕವಾದದ ಪರಿಣಾಮದ ನಿಯಮದ ಮೇಲೆ ಅವಲಂಬಿಸಿರ್ತವೆ ಅನ್ನುವಂಥದ್ದು. ಟಾರನ್ ಡೈಕ್ ರವರು ಏನ್ ಹೇಳ್ತಾರೆ, ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಗಳ ನಡುವಿನ ಸಂಪರ್ಕವಾದವನ್ನ ಕೊಡ್ತಾರೆ. ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಸಂಬಂಧ ಐತಿ ಅಂತ ಹೇಳಿ ಟಾರನ್ ಡೈಕ್ ಅವರು ಹೇಳ್ತಾರೆ. ಇನ್ನ ವ್ಯಾಟ್ಸನ್ ರವರು ಏನ್ ಹೇಳ್ತಾರಪ್ಪ ಅಂತಂದ್ರ, ಒಂದು ಉದ್ದೀಪನದ ಬದಲು ಮತ್ತೊಂದು ಉದ್ದೀಪನವನ್ನ ಇಟ್ಟು ನೈಸರ್ಗಿಕವಾದ ಪ್ರತಿಕ್ರಿಯೆಯನ್ನ ಪಡೆಯುವಂತಹ ವಾದವನ್ನ ವಾಟ್ಸನ್ ರವರು ಕೊಡ್ತಾರೆ. ಆದರೆ ಹೊಸ ವರ್ತನವಾದ ಏನ್ ಹೇಳ್ತತಿ ಅಂತಂದ್ರ,
ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಸಂಬಂಧ ತೃಪ್ತಿಕರವಾಗಿದ್ದಲ್ಲಿ ಪುರಸ್ಕಾರವನ್ನ ನೀಡಿ ಆ ಸಂಬಂಧವನ್ನ ಪುಷ್ಟೀಕರಣ ಮಾಡಬೇಕಂತೇಳಿ ಹೊಸ ವರ್ತನವಾದ ಹೇಳ್ತತಿ. ಸರಿಯಾದ ಸ್ಟಿಮ್ಯುಲಸ್ಗೆ ಸರಿಯಾದ ರೆಸ್ಪಾನ್ಸ್ ಸಿಕ್ಕಾಗ ಅಲ್ಲಿ ಬಾಂಡ್ ಚೆನ್ನಾಗಿ ಕೂಡಿ ಬರ್ತದೆ. ಆ ರೀತಿ ಸಿಕ್ಕಂತಹ ಆ ಒಂದು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಬಾಂಡ್ ಅನ್ನ ನಾವೇನ್ ಮಾಡ್ಬೇಕ್ರಿ, ಪುರಸ್ಕಾರವನ್ನ ಕೊಡಬೇಕು. ಆ ರೀತಿ ಪುರಸ್ಕಾರವನ್ನ ಕೊಟ್ಟಾಗ ಏನಾಗ್ತದೆ ಅಂತಂದ್ರೆ ಆ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಬಾಂಡ್ ಇನ್ನೂ ಜಾಸ್ತಿ ಪುಷ್ಟೀಕರಣಕ್ಕೆ ಒಳಗಾಗ್ತದೆ ಅನ್ನುವಂಥದ್ದು. ಈ ರೀತಿಯಾಗಿ ನಮಗೆ ಹೊಸ ವರ್ತನವಾದ ಸಿಗ್ತದೆ. ಹೊಸ ವರ್ತನವಾದ ಅಂತಂದ್ರೆ ಇನ್ನೊಂದು ಬಾರಿ ನೋಡ್ಕೊಳ್ಳೋದಾದ್ರೆ, ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ಗಳ ನಡುವಿನ ಸಂಬಂಧ ಏರ್ಪಟ್ಟಾಗ ಆ ಸಂಬಂಧ ತೃಪ್ತಿಕರವಾಗಿದ್ದಲ್ಲಿ ಪುರಸ್ಕಾರವನ್ನ ನೀಡಿ ಆ ಸಂಬಂಧವನ್ನ ಪುಷ್ಟೀಕರಣಗೊಳಿಸುವುದೇ ಆಗಿದೆ. ಇದು ಸಂಪರ್ಕವಾದದ ವಿಸ್ತರಣೆಯಾಗಿದೆ. ಇನ್ನ ಶಿಕ್ಷಣ ಕ್ಷೇತ್ರದಲ್ಲಿ ವರ್ತನಾ ಪಂಥದ ಕೊಡುಗೆ ಏನಿದೆ ಅನ್ನೋದನ್ನ ನಾವು ನೋಡಿದ್ರೆ, ವರ್ತನಾ ಪಂಥವು ಕಲಿಕೆ ಹಾಗೂ ಅಭಿಪ್ರೇರಣೆಯ ಮನೋವಿಜ್ಞಾನಕ್ಕೆ ಮಹತ್ತರವಾದಂತಹ ಕೊಡುಗೆಯನ್ನ ನೀಡಿದೆ. ಮನೋವಿಜ್ಞಾನದ ದಿಕ್ಕನ್ನ ಇದು ಬದಲಾವಣೆ ಮಾಡಿದೆ. ಮನಸ್ಸಿನ ಅಧ್ಯಯನದ ಕಡೆಯಿಂದ ಮಾನವನ ವರ್ತನೆಯ ಅಧ್ಯಯನದ ಕಡೆಗೆ ಈ ಒಂದು ವರ್ತನವಾದ ತಿರುಗಿಸುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮಕ್ಕಳ ಭಾವನೆ ಮತ್ತು ವರ್ತನೆಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನಮಗೆ ಈ ವರ್ತನವಾದ ತುಂಬಾ ಸಹಕಾರಿಯಾಗಿದೆ. ಇನ್ನ ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನವನ್ನ ವರ್ತನವಾದ ನಮಗೆ ಕೊಡುತ್ತದೆ. ವಿವಿಧ ರಾಷ್ಟ್ರಗಳಲ್ಲಿ ಇಂದು ಹೆಚ್ಚಾಗಿ ಬಳಸಲ್ಪಡುವಂತಹ ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನ ಶಿಕ್ಷಣ ಕ್ಷೇತ್ರಕ್ಕೆ ಈ ಪಂಥದ ಮಹತ್ತರ ಕೊಡುಗೆಯಾಗಿದೆ. ಇನ್ನು ಪರಿಸರದ ಪ್ರಾಮುಖ್ಯತೆಯನ್ನ ಇದು ತೋರಿಸಿಕೊಡುತ್ತದೆ. ಮಾನವನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಪರಿಸರದ ಪ್ರಭಾವ ಮತ್ತು ಪ್ರಾಮುಖ್ಯತೆಯನ್ನ ತಿಳಿಸುತ್ತದೆ. ಪರಿಸರದೊಂದಿಗೆ ನಿರಂತರ ಸಂಪರ್ಕದಿಂದ ಮಾತ್ರ ಎಲ್ಲಾ ವರ್ತನೆಗಳನ್ನ ಕಲಿಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ವರ್ತನಾ ಪಂಥ ಹೇಳ್ತದೆ. ಅಪಸಮಾಯೋಜಿತ ಮಕ್ಕಳ ಸಹಾಯ ಅಂದ್ರೆ ಅಪಸಮಾಯೋಜಿತ ಮಕ್ಕಳಿಗೆ ಅವರ ಸಮಸ್ಯೆಗಳನ್ನ ಅಧ್ಯಯನ ಮಾಡಿ ನಿವಾರಣೋಪಾಯಗಳನ್ನ ಸೂಚಿಸುವಂತಹ ಹಲವಾರು ನೂತನ ವಿಧಾನ ಮತ್ತು ತಂತ್ರಗಳನ್ನ ವರ್ತನಾ ಪಂಥ ರೂಪಿಸಿದೆ. ತರಗತಿಯಲ್ಲಿ ರೀಇನ್ಫೋರ್ಸ್ಮೆಂಟ್ ಅಥವಾ ಪುಷ್ಟೀಕರಣ, ವಿದ್ಯಾರ್ಥಿಗಳ ಸರಿಯಾದ ವರ್ತನೆಗಳಿಗೆ ಸೂಕ್ತ ಪುಷ್ಟೀಕರಣವನ್ನು ನೀಡುವುದರ ಮೂಲಕ ಅಪೇಕ್ಷಿತ ವರ್ತನೆಯನ್ನ ದೃಢಗೊಳಿಸಬಹುದು ಮತ್ತು ಅದನ್ನು ಅವರು ಮುಂದಿನ ಚಟುವಟಿಕೆಗಳಿಗೆ ಪ್ರೇರಣೆಯಾಗಿ ತೆಗೆದುಕೊಳ್ಳಬಹುದು ಅನ್ನುವಂಥದ್ದನ್ನ ಇಲ್ಲಿ ನಮಗೆ ರೀಇನ್ಫೋರ್ಸ್ಮೆಂಟ್ ಕಾನ್ಸೆಪ್ಟ್ ಹೇಳಿಕೊಡುತ್ತದೆ ಅನ್ನುವಂಥದ್ದು. ಸೊ ಇಲ್ಲಿವರೆಗೂ ನಾವು ವರ್ತನಾ ಪಂಥ ಅಂದ್ರೆ ಏನು, ಅದರ ಅರ್ಥ ಏನು, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ತಮ್ಮ ಒಪಿನಿಯನ್ಗಳನ್ನ ಕೊಟ್ಟಿದ್ದಾರೆ, ಅವರ ವಾದಗಳು ಏನೇನು, ಹಾಗೂ ಅದು ಪ್ರಸ್ತುತ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ತನ್ನ ಕೊಡುಗೆಯನ್ನ ಕೊಟ್ಟಿದೆ ಅನ್ನೋದನ್ನ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೇನೆ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದಲ್ಲಿ ಪ್ಲೀಸ್ ಅವುಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡೋದ್ರ ಮೂಲಕ ನನಗೆ ಕೇಳ್ಕೊಳ್ಬಹುದು. ಹಾಗೂ ನಿಮ್ಮ ಅತ್ಯಮೂಲ್ಯವಾದಂತಹ ಸಹಕಾರ, ಸಪೋರ್ಟು ನನಗೆ ಬೇಕಾಗ್ತದೆ. ಸೊ ಹಿಂಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೂ ಇದನ್ನ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡ್ಕೊಳ್ಬೇಕು. ಈ ವಿಡಿಯೋಸ್ಗಳನ್ನ ಪದೇ ಪದೇ ನೀವು ವಾಚ್ ಮಾಡಬೇಕು. ಸೊ ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನೇನು ನಾಲೆಜ್ ಇದೆ ಅದು ನಿಮಗೆ ಸಿಗ್ತಾ ಹೋಗ್ತದೆ. ಅದು ನಿಮಗೆ ತುಂಬಾ ದಿನಗಳವರೆಗೂ ಕೂಡ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ಗೆ ಪೂರ್ಣ ವಿದಾಯವನ್ನು ಹೇಳ್ತಾ ಇದ್ದೇನೆ. ಮತ್ತೆ ಸಿಗೋಣ. ಜೈ ಹಿಂದ್.